ಇದೀಗ ಜನಾರ್ದನ ಸ್ವಾಮಿ ಬ್ರಹ್ಮಕಲಶೋತ್ಸವದಲ್ಲಿ ನಾವು ಅಯೋಧ್ಯೆಯ ರಾಮ ಮಂದಿರದಂತೆ ಕಂಗೊಳಿಸುತ್ತಿರುವಂತಹ ಸುಪ್ರಸಾದ ಭೋಜನ ಶಾಲೆಯ ಹಲವಾರು ದೃಶ್ಯಗಳನ್ನ ನೋಡಿದಿವಿ. ಇವತ್ತು SDM ಕಾಲೇಜಿನ ವಿದ್ಯಾರ್ಥಿನಿಯರು ತಮ್ಮ ಶ್ರಮದಾನವನ್ನ ನೀಡಲು ಬಂದಿದ್ದಾರೆ. ಬನ್ನಿ ಈ ದೃಶ್ಯಗಳನ್ನ ನೋಡಿ ಬರುವ. ಸರ್, ನಿಮ್ಮ ಹೆಸರು? ಉದಯ್ ಗೌಡ. ಓಕೆ, ನೀವು ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ? ನಾವು ಯೂತ್ ರೆಡ್ ಕ್ರಾಸ್. ಓಕೆ, ಯೂತ್ ರೆಡ್ ಕ್ರಾಸ್ ಇಂದ SDM ನ ಯಾವ ಬ್ರಾಂಚ್ ಅಲ್ಲಿ ಹೋಗ್ತೀರಾ? ನಾವು BSc. ಸರ್, ಇವತ್ತು ಬೆಳಿಗ್ಗೆಯಿಂದ ಏನೆಲ್ಲ ಮಾಡಿದ್ರೆ, ಯಾವ ರೀತಿ ಶ್ರಮದಾನವನ್ನು ಕೊಟ್ಟಿದ್ದೀರಾ? ಬೆಳಗ್ಗೆ ಬಂದು ವೆಜಿಟೇಬಲ್ಸ್ ಕಟ್ ಮಾಡಿದ್ವಿ, ಮತ್ತೆ ಊಟ ಬಡಿಸ್ಲಿಕ್ಕಿತ್ತು. ಊಟ ಬಡಿಸಿ ಮತ್ತೆ ವೆಜಿಟೇಬಲ್ ಕಟಿಂಗ್ ಇತ್ತು. ಆಮೇಲೆ ವೆಜಿಟೇಬಲ್ ಕಟ್ ಮಾಡೋರಿಗೆ ನೀರು ಕೊಟ್ಟಕ್ಕೆ ಕೇಳಿದ್ರು ಅಷ್ಟೇ. ಮತ್ತೆ ಸೊ ಈಗ ನೀವು ಈ ರೀತಿ ಒಂದು ಏನು ಶ್ರಮದಾನ ಫಸ್ಟ್ ಟೈಮ್ ಕೊಡೋದಾ, ಮುಂಚೆ ಕೂಡ ಮಾಡಿದ್ದೀರಾ? ಇಲ್ಲ, ಫಸ್ಟ್ ಟೈಮ್ ಇದೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದು. ಸೊ ರೆಡ್ ಕ್ರಾಸ್ ಅಂದ್ರೆ ಏನು? ನಮ್ಗೀಗ NSS ಕೇಳಿದ್ವಿ, ಆ ರೀತಿ ರೆಡ್ ಕ್ರಾಸ್ ಸ್ವಲ್ಪ ಹೊಸತಾಗಿದೆ ಅಂತ ಹೇಳಿದ್ರೆ ಏನು? ಇದು ರೆಡ್ ಕ್ರಾಸ್ ಅಂದ್ರೆ ಈಗ ಜನರಲಿ ಮೆಡಿಕಲ್ ಬಗ್ಗೆ ಅದನ್ನೆಲ್ಲ ಜಾಗೃತಿ ಮೂಡಿಸೋದು. ಬ್ಲಡ್ ಟೆಸ್ಟ್ ಕ್ಯಾಂಪ್ಸ್ ಮಾಡ್ತೀವಿ, ಮತ್ತೆ ಬ್ಲಡ್ ಗ್ರೂಪ್ ಕ್ಯಾಂಪ್ಸು, ಮತ್ತು ಈ ಥರ ಫಂಕ್ಷನ್ಸಲ್ಲಿ ಸುಸ್ತಾದವ್ರಿಗೆ ORS ಅದು ಆ ಥರ ಎಲ್ಲ ಕೊಟ್ಟು ಸೇವೆ ಮಾಡೋದು. ಸೊ ಹಾಗಾದ್ರೆ ನೀವು ವೆಜಿಟೇಬಲ್ ಶಾಪಿಂಗ್ ಮಾಡಿರುವಂತದ್ದು, ಬಳಸಿರುವಂತದ್ದೆಲ್ಲ ಒಂದು ನ್ಯೂ ಎಕ್ಸ್ಪೀರಿಯನ್ಸ್. ಹೌದು. ಸೊ ಹೇಗೆ ಅನಿಸ್ತಾ ಇದೆ ಈ ಒಂದು ಹೊಸ? ಚೆನ್ನಾಗಿ ಅನಿಸ್ತು, ಹೊಸ ಎಕ್ಸ್ಪೀರಿಯನ್ಸ್. ಓಕೆ, ನಿಮ್ಮ ಟೀಮ್ ಎಲ್ಲ ಎಂಜಾಯ್ ಮಾಡಿದ್ರಾ? ಎಂಜಾಯ್ ಮಾಡಿದ್ವಿ. ಎಸ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸಹನಾ, ನೀವು ಇಲ್ಲಿ ಏನು ಎಷ್ಟೊತ್ತಿಂದ ಇದ್ದೀರಾ ಶ್ರಮದಾನ ಕೊಡ್ತಾ? ಅಂದ್ರೆ ಬೆಳಗ್ಗೆಯಿಂದ ಸಹ ಇದ್ದೇವೆ. ಇದು ಫಸ್ಟ್ ಡೇನಾ ಅಥವಾ ಮುಂಚೆ ಕೂಡ ಬರ್ತಾ ಇದ್ದೀರಾ? ನೀವು ಯಾವ ಗ್ರೂಪ್ ಇಂದ ಬಂದಿರೋದು? NSS ಇಂದ. ಓಕೆ, ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ತಾ ಇದ್ದೀರಾ? ಅಂತ BC. ಓಕೆ, ಹೇಗೆ ಅನಿಸ್ತಾ ಉಂಟು? ಇಲ್ಲಿ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? ಅಂದ್ರೆ ಸೆಕೆಂಡ್ ಡೇ ಬಂದಿರೋದು ನಾನು. ಚಂದ ಅನಿಸ್ತುಂಟು ಅಂತ ಹೇಳಿದ್ರೆ, ದೇವರಿಗೆ ನಮ್ಮ ಕಡೆಯಿಂದ ಒಂದು ಸೇವೆ ಆದಾಗೆ ಆಗ್ತದಲ್ಲ, ಹಾಗೆ ಖುಷಿ ಆಗ್ತದೆ. NSS ಇಂದ ಕಂಪಲ್ಸರಿ ಮಾಡಿದಕ್ಕೆ ನೀವು ಬರ್ತಿರೋದಾ ಅಥವಾ ಏನು ಸ್ವಇಚ್ಛೆ? ಇಲ್ಲ, ನಮ್ಮ ಇಚ್ಛೆಯಿಂದ ಬರೋದು. ಓಕೆ, ಎಂಜಾಯ್ ಮಾಡ್ತೀರಾ? ಅದ್ರ ಸುಸ್ತಾಗ್ತದೆ ಅಥವಾ ಬೆಳಿಗ್ಗೆಯಿಂದ ಕೆಲಸ ಮಾಡಿ? ಒಮ್ಮೊಮ್ಮೆ ಸುಸ್ತು ಅನಿಸ್ತದೆ, ಮತ್ತೆ ಖುಷಿ ಆಗ್ತದೆ ಎಲ್ಲರ ಜೊತೆ ಸೇರಿ ಮಾಡುದಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಕೀರ್ತನ. ಏನೆಲ್ಲ ಕೆಲಸ ಮಾಡಿದ್ರಿ ಬೆಳಿಗ್ಗೆಯಿಂದ? ನಾವಲ್ಲಿ VIP ಗಳಿಗೆ ಬಳಸುದು, ಮತ್ತೆ ತರಕಾರಿ ಕಟ್ ಮಾಡುದು. ಈಗ ಇಲ್ಲಿ ನೀರ್ ಹಾಕ್ತಾ ಇದ್ದೀವಿ. ಓಕೆ, ನೀವು ಮುಂಚೆ ಮನೇಲೆಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತೀರಾ? ಆದ್ರೆ ಇಷ್ಟು ದೊಡ್ಡ ಕ್ವಾಂಟಿಟಿಯಲ್ಲಿ ಇಲ್ಲ, ಫಸ್ಟ್ ಟೈಮ್. ಓಕೆ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಉಂಟು. ಖುಷಿ ಆಗ್ತದೆ. ಸೇಮ್ ಕ್ವೆಶ್ಚನ್, ನಿಮ್ಗೆ ಫೋರ್ಸಿಬಲ್ ಯಾರು ಕರ್ಕೊಂಡು? ಇಲ್ಲ. ಹಾಗಾದ್ರೆ ನೀವು NSS ಅವರು ಈ ಮುಂಚೆ ಕೂಡ ಈ ರೀತಿಯಾದ ಕಾರ್ಯಕ್ರಮಕ್ಕೆ ಹೋಗಿದ್ದೀರಾ? ಅಂದ್ರೆ ನಾ ಫಸ್ಟ್ ಟೈಮ್ NSS ಅಲ್ಲಿ ಬಂದದ್ದು. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಪೂರ್ವಿಕಾ. ಓಕೆ, ಕೂತ್ಕೊಂಡಿದ್ದೀರಾ? ಏನ್ ರೆಸ್ಟ್ ತಗೊಳ್ತಾ ಇದ್ದೀರಾ? ಇಲ್ಲ, ನೀರ್ ಬಡಿಸೋಣ ಕೂತ್ಕೊಂಡಿದ್ದೇನೆ. ಬೆಳಿಗ್ಗೆಯಿಂದ ಏನೆಲ್ಲ ಕೆಲಸ ಮಾಡಿದ್ರಿ? ತರಕಾರಿ ಕಟ್ ಮಾಡಿದ್ವಿ, VIP ಗೆ ಬಡಿಸಿದ್ದು, ಮತ್ತೆ ನೀರ್ ಹಾಕಿದ್ವಿ. ನೀವು ಎಷ್ಟು ವರ್ಷದಿಂದ ಇದ್ದೀರಾ NSS ಅಲ್ಲಿ? ಇದು ಫಸ್ಟ್ ಇಯರ್ ಇತ್ತು. ಫಸ್ಟ್ ಇಯರ್. ಸೊ ನೀವೆಲ್ಲ ಫಸ್ಟ್ ಇಯರ್ ಸ್ಟೂಡೆಂಟ್ಸ್? ಹೌದು. ಓಕೆ, ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಿದೆ ತುಂಬಾ. ನೆಕ್ಸ್ಟ್ ಕೂಡ ಬ್ರಹ್ಮಕಲಶ ಆದ್ರೆ ಬರ್ತೀರಾ ನೀವು? ಬರ್ತೇವೆ. ಎಸ್, ಥ್ಯಾಂಕ್ ಯು. ಎಸ್, ಇದೀಗ ನಮ್ಮೊಂದಿಗೆ SDM ನ ಸ್ಟೂಡೆಂಟ್ಸ್ ಸ್ವಲ್ಪ ಜನ ಶ್ರಮದಾನವನ್ನ ಕೊಟ್ಟು ಕೂತಿದ್ದಾರೆ. ಕೇಳುವ, ನಿಮ್ಮ ಹೆಸರು? ಮಹೇಶ್ ಶೆಟ್ಟಿ. ಓಕೆ, ಸೊ ಹೇಗೆ ಅನಿಸ್ತಾ ಉಂಟು? ಇಲ್ಲಿ ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾನೊಂದು ಕೇವಲ 7-8 ದಿನದಿಂದ ಬರ್ತಾ ಇದ್ದೇನೆ. ಓಕೆ, ಸೊ ಬ್ರಹ್ಮಕಲಶ ಸ್ಟಾರ್ಟ್ ಆದಲ್ಲಿ ಮುಂಚೆನೆ ಬರ್ತಿದ್ದೇನೆ. ತುಂಬಾ ಖುಷಿ ಆಯ್ತು. ದೇವರ ಒಂದು ಕೆಲಸ ಮಾಡೋದು ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ಕೊಡ್ತೇನೆ. ಓಕೆ, ಸೊ ಇದು ಫಸ್ಟ್ ಟೈಮ್ ಬರುದಾ ಈ ತರ ಸೇವೆ ಮಾಡ್ಲಿಕ್ಕೆ ಅಥವಾ ಮುಂಚೆ? ಫಸ್ಟ್ ಟೈಮ್ ಬರುದು. ಎಸ್, ಸೊ ಯು ಆರ್ ಹ್ಯಾಪಿ. ಈಗ ನೆಕ್ಸ್ಟ್ ಟೈಮ್ ಆಪರ್ಚುನಿಟಿ ಸಿಕ್ಕಿದ್ರೆ ಬರ್ತೀರಾ? ಶೂರ್ ಬರ್ತೇನೆ. ಎಸ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಜೀವನ್. ಏನೆಲ್ಲ ಕೆಲಸ ಮಾಡಿದ್ರಿ ಸರ್? ನಾವಿಲ್ಲಿ ಸ್ವಯಂ ಸೇವಕರಾಗಿ ಅಲ್ಲಿ ತರಕಾರಿ ಕಟಿಂಗ್ ಮಾಡುದು, ಆಮೇಲೆ ಅನ್ನ ತರುದು, ಅದೆಲ್ಲ ಮಾಡ್ತೀವಿ. ಕಾಲೇಜ್ ನಿಂದ ಸಪೋರ್ಟ್ ಇದೆಯಾ ನೀವು ಈ ರೀತಿ ಎಲ್ಲ ಸೇವೆಗೆ ಬರ್ಲಿಕ್ಕೆ? ಸೊ ಹೇಗೆ ಸಪೋರ್ಟ್ ಮಾಡ್ತಾರೆ? ನಮಗೆ ಇದು ಕ್ರೆಡಿಟ್ ಸಹ ಕೊಡ್ತಾರೆ. ಓಕೆ, ಸೊ ಅಟೆಂಡೆನ್ಸ್ ಕೊಡ್ತಾರೆ ಬಂದಾಗ. ಓಕೆ, ಯಾರಾದ್ರೂ ಟೀಚರ್ಸ್ ಎಲ್ಲ ಕಿರಿಕಿರಿ ಮಾಡ್ತಾರಾ? ಬೇಡ, ಯಾಕೆ ಹೋಗ್ಬೇಕು ಆ ರೀತಿ? ಇಲ್ಲ, ಸಪೋರ್ಟ್ ಆಗಿದ್ದಾರೆ. ಎಸ್, ಥ್ಯಾಂಕ್ ಯು. ನಿಮ್ಗೆ ಈ ರೀತಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಥವಾ ಈ ಮುಂಚೆ ಬಂದಿದ್ದೀರಾ? ಈ ಮುಂಚೆ ಮಾಡಿದ್ದೀರಾ? ಸೊ ಎಲ್ಲಿ ಮಾಡಿದ್ದೀರಾ ಈ ಮುಂಚೆ? ಬೈಲಂಗಡಿ. ಓಕೆ, ಸೊ ಅಲ್ಲಿಗೂ ಇಲ್ಲಿಗೂ ಏನ್ ವ್ಯತ್ಯಾಸ ಕಾಣಿಸುತ್ತೆ ನಿಮ್ಗೆ? ಒಂದು ವ್ಯತ್ಯಾಸ ಅಂದ್ರೆ ಅದು ಚಿಕ್ಕ ದೇವಸ್ಥಾನ, ಇದು ಸ್ವಲ್ಪ ದೊಡ್ಡ. ಸೊ ಇಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ. ಓಕೆ, ಹೇಗೆ ಅನ್ಸ್ತಾ ಉಂಟು? ಸುಸ್ತಾಗ್ತದ? ಬೇಡ, ನಿಲ್ಸುವ? ಇಲ್ಲ. ಓಕೆ, ಸೊ ಸರ್ ಹೇಳಿದ್ರು ಕ್ರೆಡಿಟ್ಸ್ ಕೊಡ್ತಾರೆ ಅಂತ. ಸೊ ಕ್ರೆಡಿಟ್ಸ್ ಗೋಸ್ಕರ ಬರ್ತೀರಾ ನಿಜವಾಗ್ಲೂ ಸೇವೆ ಮಾಡುವಂತ? ನಿಜವಾಗ್ಲೂ ಸೇವೆ ಮಾಡುವಂತ. ಎಸ್, ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ಅರ್ಪಿತ್. ಓಕೆ, ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಓದ್ತಾ ಇದ್ದೀರಾ? ಕಾಮರ್ಸ್ ಅಲ್ಲಿ. ಓಕೆ, ಸೊ ಇದು ಫಸ್ಟ್ ಟೈಮ್ ಬರುದಾ ಜನಾರ್ದನ ಸ್ವಾಮಿದೊಂದು ಬ್ರಹ್ಮಕಲಶದಲ್ಲಿ? ಓಕೆ, ಈ ರೀತಿ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ಹೇಗೆ ಖುಷಿ ಆಗ್ತಾ ಉಂಟಾ ಅಥವಾ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಸುಮ್ನೆ ಅವರೊಟ್ಟಿಗೆ ಗಮ್ಮತ್ ಆಗ್ತದೆ ಅಂತ? ಖುಷಿ ಆಗ್ತದೆ. ಏನೆಲ್ಲ ಮಾಡಿದ್ರಿ? ಅಂದ್ರೆ ಅಡುಗೆದ್ದು ಆ ಕಡೆ ಈ ಕಡೆಗೆ ಅದು ಕಟ್ ಮಾಡಿರೋದನ್ನು ಆ ಕಡೆ ಹಾಕುದು. ಓಕೆ, ಸೊ ಹೆವಿ ಅನ್ಸ್ತದ ಕೆಲಸ ಎಲ್ಲ? ಇಲ್ಲ. ಈ ಮುಂಚೆ ಮಾಡಿದ್ರಾ ಈ ರೀತಿ ಕೆಲಸಗಳು? ಓಡಿಲ್ಲ ನಾನು. ಎಸ್, ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ನೀವಿಲ್ಲಿ ಸ್ಟೂಡೆಂಟ್ಸ್ ಅನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇವತ್ತು ಆನ್ ಡ್ಯೂಟಿ ಫ್ಯಾಕಲ್ಟಿ ಆಗಿ ಇದ್ದೀರಾ. ನಿಮ್ಮ ಹೆಸರು? ಶರತ್ ಚಂದ್ರ KS ಅಂತ, ಡಿಪಾರ್ಟ್ಮೆಂಟ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಾ ಇದ್ದೇನೆ.
ಓಕೆ ಸರ್, ಇದು ನೀವು ಇವತ್ತು ಎಷ್ಟು ಜನ ಸ್ಟೂಡೆಂಟ್ಸ್ ಅನ್ನ ಕರ್ಕೊಂಡ್ ಬಂದಿದ್ದೀರಾ? ಇವತ್ತು ನಮ್ಮ ಕಾಲೇಜಿನಲ್ಲಿ ನಾವು ಬ್ಯಾಚ್ ಗಳನ್ನ ಮಾಡಿದ್ದೇವೆ. ಸೊ ಪ್ರತಿಯೊಂದು NSS ಹಾಗೆ ವಾಲಂಟಿಯರ್ಸ್ ಎಲ್ಲರೂ ಬ್ಯಾಚ್ ಗಳಾಗಿ ಇಲ್ಲಿಗೆ ಬರ್ತಾರೆ, ಪ್ರತಿ ದಿವಸ ಬರ್ತಾ ಇದ್ದಾರೆ. ನಾವು ಕಾಲೇಜಿಂದ ಫ್ಯಾಕಲ್ಟಿ ಮೆಂಬರ್ಸ್ ಪ್ರತಿ ದಿವಸ ಮೂರು ಫ್ಯಾಕಲ್ಟಿ ಮೆಂಬರ್ಸ್ ಬಂದು ಇಲ್ಲಿ ನಮ್ಮ ಕೈಯಿಂದ ಆದಂತ ಕೆಲಸಗಳನ್ನ ಮಾಡ್ತಾ ನಾವು ನಮ್ಮ ಎಲ್ಲ ಒಂದು ಧಾರ್ಮಿಕ ಸಂಘದವರ ಜೊತೆ ಕೈ ಜೋಡಿಸಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇದು ಆಗ್ತಾ ಇರುವಂತದ್ದು ಒಂದು ಅಭೂತಪೂರ್ವವಾದಂತಹ ಕೆಲಸ, ನಮ್ಮ ಉಜಿರೆಯೇ ಒಂದು ಖುಷಿ ಪಡುವಂತ ಕೆಲಸ. ಹಾಗಿದ್ದಾಗ ನಾವೆಲ್ಲರೂ ಕೈ ಜೋಡಿಸಿ ಈ ಒಂದು ಕಾರ್ಯವನ್ನ ಯಶಸ್ವಿಯಾಗಿಗೊಳಿಸಬೇಕು ಅಂತೇಳಿ ನಮ್ಮ ಸರ್ವ ಪ್ರಯತ್ನದಲ್ಲಿ ನಾವಿದ್ದೇವೆ. ಸೊ ಇವತ್ತು ಮಕ್ಕಳೆಲ್ಲ ಬರ್ತಾ ಇದ್ದಾರೆ, ಅವರು ಯಾವ ಕೆಲಸಗಳನ್ನ ಇಲ್ಲಿ ಮಾಡ್ತಿದ್ದಾರೆ? ಶ್ರಮದಾನ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಇದು ರೋಲ್ ಈಗ ನೀವೇ ನೋಡ್ತಾ ಇರ್ಬೋದು, ಮಕ್ಕಳಿಗೆ ಇಲ್ಲಿ ಬಂದ ಕೂಡಲೇ ನಮ್ಮ ಶಿವಪ್ರಸಾದ್ ಸುರಿ ಅವರ ನೇತೃತ್ವದಲ್ಲಿ ಕೆಲಸಗಳನ್ನ ಡಿವೈಡ್ ಮಾಡಿ ಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಅವರಿಗೆ ತರಕಾರಿ ಹೆಚ್ಚೋದ್ರಿಂದ ಬಡಿಸೋದ್ರ ಜೊತೆಗೆ ನೀರುಗಳನ್ನ ಕೊಡೋದು, ಹಾಗೇನೆ ಬಂದಂತ ಹೊರಕಾಣಿಕೆಗಳನ್ನ ಅದನ್ನ ಸುರಕ್ಷಿತವಾಗಿ ಇರಿಸುವಂತದ್ದು, ಹಾಗೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಮ್ಮ ಕಾಲೇಜಿನ ಮಕ್ಕಳು ಕೈ ಜೋಡಿಸಿದ್ದಾರೆ. ಓಕೆ, ಸೊ ಮಕ್ಕಳ ರೆಸ್ಪಾನ್ಸ್ ಹೇಗಿದೆ ಸರ್? ಅಂದ್ರೆ ಅವರು ಸ್ವಇಚ್ಛೆಯಿಂದ ಬರ್ತಾ ಇದ್ದಾರೆ, ಇಂಟ್ರೆಸ್ಟ್ ಇಂದ, ಅಥವಾ ಏನಾದ್ರೂ ಏನು ರೂಲ್ಸ್ ಇದೆ ಅಂತ ಬರ್ತಾ ಇದ್ದಾರೆ? ಇಲ್ಲ, ಇಲ್ಲಿ ಬಂದಿರುವಂತ ಪ್ರತಿ ಮಕ್ಕಳು, ನಮ್ಮ ಕಾಲೇಜಿನ ಮಕ್ಕಳು ಹಾಗೆ ಬೇರೆ ಎಲ್ಲ ಮಕ್ಕಳುಗಳು ಕೂಡ ಅವರ ಒಂದು ಆಸಕ್ತಿಯಿಂದ ಹಾಗೆ ಅವರು ಇಷ್ಟಪಟ್ಟು ಬರ್ತಿದ್ದಾರೆ. ಯಾರು ಕಾಲೇಜಿನ ರೂಲ್ಸ್ ಅಥವಾ ಒಂದು ಕಂಪಲ್ಸರಿ ಮಾಡಿದ್ದಾರೆ ಅಂತ ಯಾವುದೇ ವಿಚಾರಕ್ಕೆ ಅವರು ಬರ್ತಾ ಇಲ್ಲ. ಬಹಳ ಇಷ್ಟಪಟ್ಟು ಬಂದು ಎಲ್ಲರೂ ಈ ಒಂದು ಕಾರ್ಯಗಳಲ್ಲಿ ಅವರ ಕೈಲಿಂದಾದಷ್ಟು ಸಹಾಯವನ್ನ ಮಾಡ್ತಾ ಇದ್ದಾರೆ. ಎಸ್ ಸರ್, ನೀವು ಹೇಳಿದ್ರೆ ಬೇರೆ ಬೇರೆ ಘಟಕಗಳು ಇಲ್ಲಿ ಬಂದಿದ್ದಾರೆ, ಅಂದ್ರೆ NSS, ರೇಂಜರ್ಸ್, ಆ ರೀತಿ ಯಾವ ಗ್ರೂಪ್, ವಿವಿಧ ಗ್ರೂಪ್ಸ್ ಅನ್ನ ನಾವಿಲ್ಲಿ ನೋಡಬಹುದು. NSS ಅವರಿದ್ದಾರೆ, ರೋವರ್ಸ್ ಅಂಡ್ ರೇಂಜರ್ಸ್ ಅವರಿದ್ದಾರೆ, ರೆಡ್ ಕ್ರಾಸ್ ನವರಿದ್ದಾರೆ, ಹಾಗೆ ಇವನ್ NCC ಅವರಿದ್ದಾರೆ, ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅವರಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಯಾವುದೆಲ್ಲ ಬೇರೆ ಬೇರೆ ಘಟಕಗಳಿದ್ದಾರೆ, ಪ್ರತಿ ಘಟಕದಿಂದ ಸ್ಟೂಡೆಂಟ್ಸ್ ನವರು ಬಂದು ಇಲ್ಲಿ ಅವರ ಕೊಟ್ಟಂತ ರೆಸ್ಪಾನ್ಸಿಬಿಲಿಟಿಯನ್ನ ಬಹಳ ಒಂದು ಸಂತೋಷವಾಗಿ ಮಾಡ್ತಾ ಇದ್ದಾರೆ. ಎಸ್ ಸರ್, ನಿಮ್ಮ ಒಂದು ಈ ರೀತಿ ಲೋಕಲ್ ಅಲ್ಲಿ ನಡೆಯುವಂತಹ ಇಂತ ಒಂದು ಬ್ರಹ್ಮ ಕಲಶಕ್ಕೆ ಸಪೋರ್ಟ್ ನೋಡಿ ತುಂಬಾನೇ ಖುಷಿ ಆಗ್ತದೆ. ಇದೊಂದು ಇನ್ಸ್ಪಿರೇಷನ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ತೆ ಸರ್, ನಿಮ್ಮ ಹೆಸರು? ನಟರಾಜ್ ಅಂತ, ನಾನು ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, SDM ಕಾಲೇಜ್ ಉಜಿರೆ. ಓಕೆ ಸರ್, ಇವತ್ತೊಂದು ಎಷ್ಟು ಜನ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀರಾ? ನಮ್ಗೆ ಕಾಲೇಜಿಂದ ಇವತ್ತು ನಾವು 200 ಸ್ಟೂಡೆಂಟ್ಸ್ ಗಳನ್ನ ಕರ್ಕೊಂಡ್ ಬಂದಿದ್ವಿ. ಅಂದ್ರೆ ಅವ್ರು ಯಾರು NCC, NSS, ರೋವರ್ಸ್, ರೇಂಜರ್ಸ್ ಮತ್ತು ಬೇರೆ ಸ್ಪೋರ್ಟ್ಸ್ ಅಥವಾ ಯಾವುದಕ್ಕೂ ಸೇರದಿರೋರು ಆಸ್ ಎ ರೆಗ್ಯುಲರ್ ಸ್ಟೂಡೆಂಟ್ಸ್. ಸೊ ಆಸ್ ಎ ಸ್ಟೂಡೆಂಟ್ ಇಂಟ್ರೆಸ್ಟ್ ಮತ್ತು ಕಾಲೇಜಿಂದ ಕೂಡ, ಯಾಕಂದ್ರೆ ಈ ಬ್ರಹ್ಮ ಕಲಶೋತ್ಸವ, ಉಜಿರೆ ಜನಾರ್ದನ ಸ್ವಾಮಿಯ ಬ್ರಹ್ಮ ಕಲಶೋತ್ಸವ ಅಂತಂದ್ರೆ ಅದು ದೇವಸ್ಥಾನಕ್ಕೆ ಅಥವಾ ಕೆಲವರಿಗೆ ಮಾತ್ರ ಸಂಬಂಧಪಟ್ಟಿದೆ. ಇದು ಊರಿನ ಕಾರ್ಯಕ್ರಮ, ಮನೆಯ ಕಾರ್ಯಕ್ರಮ ಅನ್ನೋ ಭಾವನೆಯಲ್ಲಿ ನಾವೆಲ್ಲರೂ ಬಂದು ಒಟ್ಟಾಗಿ ಹಂತವಾಗಿ, ಯಾಕಂದ್ರೆ ನಾವು ಪ್ರತಿದಿನ ಬರ್ಲಿಲ್ಲ ಅಂತಂದ್ರೂ ಒಂದು ಫ್ರೀ ಇದ್ದ ಟೈಮಲ್ಲಿ ಬಂದು ಇಲ್ಲಿ ಆಸ್ ಅ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಎಲ್ಲ ರೀತಿಯ ಕೆಲಸ, ಇಂಥದೇ ಕೆಲಸ ಅಂತಲ್ಲ, ಅದು ದೇವಸ್ಥಾನದ ಒಂದು ದೇವರ ಕೆಲಸ ಅಂತ ಮಾಡುವಂತ ಯಾವುದೇ ಕೆಲಸಗಳನ್ನು ಅದು ದೇವರಿಗೆ ತಲುಪುತ್ತೆ ಅನ್ನೋಂಥ ಮನೋಭಾವದಿಂದ ಸಣ್ಣ ತಟ್ಟೆ ಎತ್ತೋದ್ರಿಂದ ಹಿಡಿದು ಕಸ ಗುಡಿಸೋದ್ರಿಂದ ಹಿಡಿದು ದೊಡ್ಡ ಹೊರಕಾಣಿಕೆಗಳನ್ನು ಕೂಡ ಮಕ್ಕಳು ಬಾರಿ ಪ್ರೀತಿ, ಗೌರವದಿಂದ, ಭಕ್ತಿಯಿಂದಾನೇ ಕೂಡ ಆ ಒಂದು ಎಲ್ಲಾ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್, ನೀವ್ ಹೇಳಿದ್ರೆ ಯಾವುದೇ ಘಟಕಕ್ಕೆ ಸೇರದೇ ಇರೋ 200 ಮೆಂಬರ್ಸ್ ಅನ್ನು ನೀವು ಕರ್ಕೊಂಡು ಬಂದಿದ್ದೀರಾ? ಯಾವುದೇ ಘಟಕಕ್ಕೆ ಸೊ ಹಾಗಾದ್ರೆ ಇಲ್ಲಿ ಹೆಚ್ಚು ಕಡಿಮೆ ಒಂದು 300-400 ಮಕ್ಕಳು ಇಲ್ಲಿ ಇದ್ದಾರೆ, ಇನ್ಕ್ಲೂಡಿಂಗ್ NSS, NCC ಅವರನ್ನು ಸೇರಿಸಿ ನಾವೊಂದು ಅರೌಂಡ್ 400 ಜನ ತನಕ ಕೂಡ ಇಲ್ಲಿದ್ದೀವಿ. ಓಕೆ ಸರ್, ಈ ಇಂದಿನ ಮಕ್ಕಳಿಗೆ ಅಂದ್ರೆ ಇವತ್ತಿನ ಒಂದು ಯುವ ಜನಾಂಗಕ್ಕೆ ಈ ರೀತಿಯಾದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕರ್ಕೊಂಡು ಹೋಗಿ ಕೆಲಸ ಮಾಡಿಸುವಂತದ್ದು ಅಥವಾ ಶ್ರಮದಾನವನ್ನ ಕೊಡಿಸುವಂತದ್ದು ಯಾಕೆ ಇಂಪಾರ್ಟೆಂಟ್? ಅದು ನಮ್ಮ ಒಂದು ಜವಾಬ್ದಾರಿಯಾ? ನಾವ್ ಏನೇ ಎಜುಕೇಶನ್ ಮಾಡಿದ್ರು ಆಸ್ ಎ ಫ್ಯಾಕಲ್ಟಿ ನಾವೆಲ್ಲ ಒಂದು 4 ಗೋಡೆಗಳ ನಡುವೆ ಯಾವತ್ತು ಪಾಠ ಮಾಡ್ತಿರ್ತೀವಿ. ನಿಜವಾದ ಪಾಠ ಅಥವಾ ಬದುಕು ಸ್ಟಾರ್ಟ್ ಆಗೋದು 4 ಗೋಡೆಗಳ ನಡುವೆ ಆಚೆ. 4-5 ಜನ ಜೊತೆಗೆ ಬೆರೆತಾಗ, ಒಡನಾಟಗಳು ಉಂಟಾದಾಗ ಜನಸಂಪರ್ಕ ಬೆಳೆಯುತ್ತೆ, ವಿಚಾರಗಳನ್ನ ತಿಳ್ಕೊಳ್ತೀವಿ. ಅದು ಧಾರ್ಮಿಕ ಕಾರ್ಯಕ್ರಮನೇ ಇರ್ಲಿ ಅಥವಾ ಸಾಮಾಜಿಕ ಕಾರ್ಯಕ್ರಮನೇ ಇರ್ಲಿ, ಸಮಾಜ ಮುಖಿಯಾಗಿ ಯಾವತ್ತು ಮನುಷ್ಯ ಬದುಕಿದಾಗ ಅದು ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಯಾಕಂದ್ರೆ ಸಮಾಜದ ಈ ಭಾಗದ, ಈ ದೇಶದ ಪ್ರಜೆಯಾಗಿ ನಮ್ಮ ಕಡೆಯಿಂದ ನಾವು ಒಂದಷ್ಟು ಕೆಲಸಗಳನ್ನ ಮಾಡ್ಬೇಕಾಗೋದು, ದೇವಸ್ಥಾನನೇ ಇದ್ದಿರ್ಬೋದು ಅಥವಾ ಆಯಾ ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾವುದೇ ಕೆಲಸ ಮಾಡೋದಾದ್ರೂ ಸಮಾಜದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಮತ್ತು ಸಮಾಜದ ಎಲ್ಲಾ ಕೆಲಸಗಳು ನನ್ನ ಹಕ್ಕು ಅನ್ನುವಂಥ ಮನೋಭಾವ ಸ್ಟೂಡೆಂಟ್ಸ್ ಗಳಿಗೆ ಬಂದಾಗ ಅಥವಾ ವಿದ್ಯಾರ್ಥಿಗಳಿಗೆ ಅಥವಾ ಯಾರಿಗೆ ಬಂದಾಗ ಆಗ ಸಮಾಜ ಒಂದು ಸುಸ್ಥಿತಿಯಲ್ಲಿ ಇರುತ್ತೆ ಅನ್ನೋಂಥ ಒಂದು ನಂಬಿಕೆ. ಇವತ್ತಿನ ಯುವ ಜನತೆ ಧಾರ್ಮಿಕ ಕ್ಷೇತ್ರದಿಂದ ದೂರ ಹೋಗ್ತಾ ಇದ್ದಾರೆ, ಅವರಿಗೆ ಅಷ್ಟು ಅಂದ್ರೆ ಇಂಟ್ರೆಸ್ಟ್ ಅಂತ ಅನಿಸ್ತಾ ಇಲ್ಲ. ಸ್ಪಿರಿಚುವಾಲಿಟಿ ಆಗಿರ್ಬೋದು ಅಥವಾ ಒಂದು ರಿಲಿಜಿಯಸ್ ಯಾವುದೇ ಪ್ರಾಕ್ಟೀಸಸ್ ಆಗಿರ್ಬೋದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಒಳ್ಳೇದಾ ಅಥವಾ ಅದನ್ನ ನಾವು ತಪ್ಪಿಸ್ಲಿಕ್ಕೆ ಏನೆಲ್ಲ ಮಾಡ್ಬೋದು ಆಸ್ ಅ ಫ್ಯಾಕಲ್ಟಿ? ಧಾರ್ಮಿಕದ ಬಗೆಗಿನ ಒಲವುಗಳು ಅಂತ ನಾವು ಹೇಳೋದಾದ್ರೆ ಅದು ಆಸ್ ಎ ಪರ್ಸನ್ ಇಂಟ್ರೆಸ್ಟ್ ಮೇಲೆ ಹೋಗ್ತಾ ಹೋಗುತ್ತೆ. ಅಥವಾ ಮನೆಯ ಹಿಂದಿನ ಸಂಸ್ಕಾರಗಳು ಅಂತ, ಅಥವಾ ಮನೆಯಲ್ಲಿ ಆ ರೀತಿಯಾದಂತ ಸಂಸ್ಕಾರ ಕೊಟ್ಟಿದ್ರು ಕಾಲ ಕ್ರಮೇಣ ಇವತ್ತಿನ ಸಮಾಜಮುಖಿ ಅಥವಾ ಸಮಾಜದಲ್ಲಿ ನಡೀತಿರುವಂತ ಘಟನೆಗಳು ಅಥವಾ ಮೊಬೈಲ್ ಇನ್ಫ್ಲುಯೆನ್ಸಸ್ ಗಳಿರ್ಬೋದು ಅಥವಾ ಎಜುಕೇಶನ್ ಇಂದ ಇದೇನು ಅಲ್ಲ, ಇಟ್ಸ್ ಜಸ್ಟ್ ಬುಲ್ಶೀಟ್ ಅನ್ನುವಂತ ಒಂದು ಯಂಗ್ ಜನರೇಷನ್ ಗೆ ಇದೇನು ಅಲ್ಲ, ಇದೆಲ್ಲದರ ನಡುವೆ ನಾವು ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಇದೆ,
ಯಾಕಂದ್ರೆ ನಮ್ಮ ಎಲ್ಲ ಸಂಸ್ಕೃತಿ ಸಂಸ್ಕಾರಗಳು ಹುಟ್ಟಿದ್ದು ಎಲ್ಲಾ ತರದ ಆಚರಣೆ ಆಡಂಬರಗಳಿಂದ. ಅಂದ್ರೆ ಒಬ್ಬ ವ್ಯಕ್ತಿಗತ ನಂಬಿಕೆಗಳು, ಆ ನಂಬಿಕೆಗಳು ಅದು ವ್ಯಕ್ತಿಯ ಒಂದು ಭಾವನಾತ್ಮಕವಾದ ವಿಚಾರಗಳಿರುತ್ತೆ, ಅಥವಾ ಅವನ ಮನೆಯಿಂದ ಬಂದಂತ ಸಂಸ್ಕಾರಗಳಿಂದ ಇದ್ದಿರ್ಬೋದು. ಅವ್ರು ನಂಬ್ತಾರೆ ಅಂತಂದ್ರೆ ಅದಕ್ಕೆ ಪರಸ್ಪರ ಗೌರವ ಕೊಟ್ಕೊಂಡು ನಾವು ಈ ಸಮಾಜದಲ್ಲಿ ಒಂದು ಶಾಂತಿ ಉಂಟಾಗಿಸ್ಕೊಂಡು ಅಥವಾ ಉಳಿಸ್ಕೊಂಡು ಬದುಕಬೇಕು ಅಂತಂದ್ರೆ ಅದು ಪರಸ್ಪರ ಗೌರವಗಳು ಅಷ್ಟೇ. ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ನಾವು ಒಂದು ಪ್ರೀತಿ ಗೌರವದಿಂದ ನಾವು ಮಾಡ್ಕೊಂಡು ಹೋದಾಗ್ಲೇ ಅದಕ್ಕೊಂದು ಅರ್ಥ ಬರೋದು ಕೂಡ. ಎಸ್, ನಿಮ್ಮ ಸಂದೇಶ ತುಂಬಾನೇ ಚೆನ್ನಾಗಿದೆ. ಇವತ್ತಿನ ಯುವ ಜನತೆಗೆ ಒಂದು ಸ್ಫೂರ್ತಿದಾಯಕವಾಗಿರುವಂತಹ ಮಾತನ್ನ ಹೇಳಿದ್ರ, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನಿಮ್ಮ ಹೆಸರು? ಅನ್ವಿಕಾ. ಓಕೆ, ನೀವು ಕಾಲೇಜ್ ಸ್ಟೂಡೆಂಟ್ SDM ಇಂದ ಯಾವ ಒಂದು ಗ್ರೂಪ್ ಇಂದ ಬಂದಿದ್ದೀರಾ? ನಾವು ಯೂತ್ ರೆಡ್ ಕ್ರಾಸ್ ಕಡೆಯಿಂದ. ಯೂತ್ ರೆಡ್ ಕ್ರಾಸ್ ಕಡೆಯಿಂದ. ಓಕೆ, ನಿಮ್ಮ ಯೂತ್ ರೆಡ್ ಕ್ರಾಸ್ ಕಡೆಯಿಂದ ಮಾತಾಡ್ಸಿದ್ವಿ. ಈಗ ನೀವು ಬಡಿಸ್ತಾ ಇದ್ದೀರಾ, ಎಷ್ಟೊತ್ತಿಂದ ಮಾಡ್ತಾ ಇದ್ದೀರಾ ಈ ಕೆಲಸ? ನಮ್ಗೆ ಈಗ ಒಂದು 1/4 ಗಂಟೆ ಮುಂಚೆಯಿಂದ ಕೊಟ್ಟಿದ್ದೆ. ಓಕೆ, ಸೊ ನೀವು ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತೀರಾ? ಓಕೆ, ಹೇಗ ಅನ್ಸ್ತಾ ಇದೆ? ಈಗ ಅನ್ಸ್ತಿದೆ, ಖುಷಿ ಆಗ್ತಿದೆ ಮಾಡೋದಕ್ಕೆ. ಓಕೆ, ಸುಸ್ತಾಗೋದಿಲ್ವಾ ಬೆಳಿಗ್ಗೆಯಿಂದ ಎಲ್ಲ? ಹಾಗೇನಿಲ್ಲ. ನೀವು ಬೇರೆ ಯಾವ ಒಂದು ಸೆಕ್ಟರ್ ಅಲ್ಲಿ ಇವತ್ತು ಇಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ನಾವು ಮಾಡಿದ್ರಿ? ಅಲ್ಲಿ ಪ್ಲೇಟ್ ಎಲ್ಲ ಜೋಡಿಸಿ ಕೊಟ್ಟಿದ್ರು, ಎಲ್ಲ ಕೊಟ್ಟಿದ್ರು, ಅಲ್ಲೆಲ್ಲ ಒರೆಸಿ ಎಲ್ಲ ಮಾಡಿದ್ವಿ. ಎಸ್, ಓಕೆ, ಥ್ಯಾಂಕ್ ಯು. ಎಸ್, ನಿಮ್ಮ ಹೆಸರು? ನನ್ನ ಹೆಸರು ಜನಿಕಾ ಅಂತ. ಓಕೆ, ನೀವು ಕೂಡ ಯೂತ್ ರೆಡ್ ಕ್ರಾಸ್ ಇಂದ ಬಂದಿದ್ದೀರಾ? ಓಕೆ, ನೀವು ಯಾವ ಇಯರ್ ಓದ್ತಾ ಇದ್ದೀರಾ? ನಾವು 2nd year B.Com. ಓಕೆ, ಸೊ ಯೂತ್ ರೆಡ್ ಕ್ರಾಸ್ ಇಂದ ನೀವು 2 ವರ್ಷದಿಂದ ಇದ್ದೀರಾ? ಹೌದು. ಹೇಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗಿ ಈ ರೀತಿ ಕಾರ್ಯಗಳನ್ನ ನೀವು ಮಾಡ್ತಾ ಇದ್ದೀರಾ? ಸೊ ಬೇರೆ ಯಾವ ರೀತಿ ಒಂದು ನೀವು ಶ್ರಮದಾನವನ್ನ ಕೊಡ್ತೀರಾ? ಅಲ್ಲೊಂದು ಬ್ಲಡ್ ಡೊನೇಷನ್ ಕ್ಯಾಂಪು, ಮತ್ತೆ ಸ್ಕೂಲ್ಸ್ಗೆ ಹೋಗಿ ಮತ್ತೆ ಅವರಿಗೆಲ್ಲ ಸ್ಟೂಡೆಂಟ್ಸಿಗೆ ಸ್ವಲ್ಪ ಇನ್ಫಾರ್ಮೇಶನ್ಸ್ ಎಲ್ಲ ಕೊಡೋದು. ಓಕೆ, ಸೊ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನೆಲ್ಲ ಕೊಡ್ತೀರಾ. ಹಾಗಾದ್ರೆ ಅದಕ್ಕೂ ಇದಕ್ಕೂ ತುಂಬಾ ಒಂದು ಡಿಫ್ರೆನ್ಸ್ ಇದೆ. ಸೊ ಇವತ್ತು ಈ ಕೆಲಸ ಡಿಫ್ರೆಂಟ್ ಆಗಿರೋದು ಹೇಗೆ ಅನ್ಸ್ತಾ ಇದೆ ಮಾಡಿ? ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಈ ತರ ನಾವು ಬರ್ತಿರೋದು, ತುಂಬಾ ಖುಷಿ ಆಗ್ತಿದೆ. ನಾಳೆ ಆಪರ್ಚುನಿಟಿ ಕೊಟ್ರೆ ಪುನಃ ಬರ್ತೀರಾ? ಬರ್ತೀವಿ. ಎಸ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಪಾಯಲ್ ಮಾಲ್ವಿಯಾ ಅಂತ. ಓಕೆ, ಸೊ ನೀವು ಯಾವ ಊರಿಂದ? ನಾವು ಆಕ್ಚುಲಿ ಮೂಡಿಗೆರೆಯಿಂದ ಬಂದಿರೋದು. ಓಕೆ, ಎಷ್ಟು ವರ್ಷ ಆಯ್ತು ಇಲ್ಲಿ ಉಜ್ರೆಗೆ ಬಂದು? ಇದು 2 years ಆಗ್ತಾ ಬರುತ್ತೆ. 2 years ಆಯ್ತು. ನೀವು ಯಾವ್ದಿಂದ? ರೆಡ್ ಕ್ರಾಸ್ ಇಂದ? NSS ಇಂದ. ಓಕೆ, ಸೊ NSS ಒಂದು ತುಂಬಾನೇ ಫೇಮಸ್ ಆಗಿ ಎಲ್ಲಾ ಕಡೆ ಹೋಗಿ ಏನು ಸ್ವಯಂ ಸೇವೆಯನ್ನ ಮಾಡುವಂತ ಒಂದು ಘಟಕ. ಹಾಗಾಗಿ ಅದ್ರ ಬಗ್ಗೆ ಹೇಳಿ. NSS ಅಲ್ಲಿ ನೀವು ಯಾವ NSS ಅಂದ್ರೆ ನಾರ್ಮಲಿ ನಮ್ಮಿಂದ ಜನರಿಗೆ ಸೇವೆ ಆಗೋದು ಅಂತ. ಏನೇ ಕೆಲಸ ಇದ್ರು NSS ಇಂದ ಮುಂದೆ ಇರೋದು NSS ಜಾಸ್ತಿ. ಓಕೆ, ಸೊ ಈ ಹಿಂದೆ ಬೇರೆ ಯಾವ ರೀತಿ ಶ್ರಮದಾನವನ್ನ ಕೊಟ್ಟಿದ್ದಾರೆ NSS ಇಂದ? NSS ತುಂಬಾ ಕೊಟ್ಟಿದೀವಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೇತ್ರಾವತಿ ರಿವರ್ ಸೈಡ್ ತುಂಬಾ ಗಲೀಜಾಗಿರುತ್ತೆ, ಆಚೆ ಸೈಡ್ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಬೇರೆ ರೀಸೆಂಟ್ ಆಗಿ ಶಿವರಾತ್ರಿ ಇತ್ತು, ಆಚೆ ಸೈಡ್ ಪ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ, ಆಚೆ ಸೈಡ್ ಎಲ್ಲ ಕ್ಲೀನ್ ಇದೆ, ತುಂಬಾ ಕಡೆ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಓಕೆ, ಸೊ ಕ್ಲೀನಿಂಗ್ ಕಾರ್ಯ ಇವತ್ತು ಇಲ್ಲಿ ಏನೇನ್ ಮಾಡಿದ್ರೆ? ಈ ಒಂದು ಅನ್ನಛತ್ರದ ಒಳಗೆ ಯಾವ ಕೆಲಸನ ಮಾಡಿದ್ರೆ? ಬಡ್ಸೋದ್ ಕೆಲಸ ಮಾಡಿದೆ, ಮತ್ತೆ ಅಲ್ಲಿ ಜನರಿಗೆಲ್ಲ ದಾರಿ ತೋರಿಸಿ ಏನೇನಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಓಕೆ, ಸೊ ಬಡ್ಸೋದಕ್ಕೆ ನೀವು ಒಂದು ಎಷ್ಟು ಜನ ಇದ್ರೆ NSS ಇಂದ? NSS ಆಲ್ಮೋಸ್ಟ್ ಮೋರ್ ದನ್ 50 ಇದ್ರು. ಓಕೆ, ಎಸ್, ಥ್ಯಾಂಕ್ ಯು. ಮ್ಯಾಮ್, ನಿಮ್ಮ ಹೆಸರು? ಶ್ರೀಲಕ್ಷ್ಮಿ. ಓಕೆ, ಸೊ ಇವಾಗ ಏನ್ ಮಾಡ್ತಾ ಇದ್ದೀರಾ? ಇದು ಗುಜ್ಜೆ ಕಟ್ಟಿಂಗ್. ಓಕೆ, ಗುಜ್ಜೆ ಮುಂಚೆ ಕಟ್ ಮಾಡಿದ್ದೀರಾ? ಇಲ್ಲ, ಮನೇಲಿ ಕಟ್ಟೆ ಮಾಡಲ್ಲ. ಓಕೆ, ಇದು ಫಸ್ಟ್ ಟೈಮ್. ಓಕೆ, ಸೊ ನೀವು NSS ಇಂದ ಬಂದಿದ್ದೀರಾ? ಈಗ ಈ ಹಿಂದೆ ಕೂಡ ನೀವು ಬೇರೆ ಬೇರೆ ಕಡೆ ಹೋಗಿರ್ತೀರಾ. ಇದು ಫಸ್ಟ್ ಟೈಮ್ ಈ ರೀತಿ ಗುಜ್ಜೆ ಕಟ್ಟಿಂಗ್ ಕೆಲಸ ಸಿಕ್ಕಿದೆ? ಹೌದು, ಫಸ್ಟ್ ಟೈಮ್. ಓಕೆ, ಸೊ ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಉಂಟು. ಫಸ್ಟ್ ಟೈಮ್ ಇದನ್ನ ವಿಡಿಯೋ ನೋಡಿದ್ರೆ ಅಮ್ಮ ಕೂಡ ಮನೇಲಿ ಹೇಳ್ತಾರೆ ಇವಾಗ ಕಟ್ ಮಾಡ್ಲಿಕ್ಕೆ. ಓಕೆ, ಹಾಗಾದ್ರೆ ಇವತ್ತು ಬೆಳಿಗ್ಗೆಯಿಂದ ಬೇರೆ ಬೇರೆ ರೀತಿ ಶ್ರಮದಾನವನ್ನ ಕೊಟ್ಟಿದ್ದೀರಾ ನಿಮ್ಮ ಟೀಮ್ ನಿಂದ? ಏನೇನೆಲ್ಲ ಮಾಡಿದ್ರ? ಒಮ್ಮೆ ಬಡಿಸ್ಲಿಕ್ಕೆ ಹೋಗ್ತೇವೆ, ಮತ್ತೆ ಮೇಲೆ VIP ಗಳಿಗೆ ಬಡಿಸ್ಲಿಕ್ಕೆ ಹೋಗ್ತೇವೆ, ನೀರ್ ಕೊಡ್ತೇವೆ, ಮತ್ತೆ ಅಲ್ಲ ಕೊಡ್ತೇವೆ, ಮತ್ತೆ ವಾಪಸ್ ಕಟ್ಟಿಂಗ್, ಇಲ್ಲಂದ್ರೆ ಅಲ್ಲಿಗೆ ಬೇಯಲಿಕ್ಕೆ ಹಾಕ್ತೇವೆ, ತುಂಬಾ ಮಾಡ್ತೇವೆ. ಓಕೆ, ಸುಸ್ತಾಗ್ಲಿಲ್ವಾ? ಇಲ್ಲ, ಜೋಶ್ ಉಂಟು ಇವಾಗ ಸಹ. ಎಸ್, ಥ್ಯಾಂಕ್ ಯು. ಎಸ್, ನಿಮ್ಮ ಹೆಸರು? ನಮ್ಮ ಹೆಸರು ಕಾರ್ತಿಕ್. ಓಕೆ, ನೀವು ಕೂಡ NSS ಇಂದ ಬಂದಿದ್ದೀರಾ? ನಾವು NSS ಓಕೆ, SDM NSS ಇಂದ ಬಂದಿದ್ದೀರಾ. ನೀವು ಗುಜ್ಜೆ ಕಟ್ ಮಾಡ್ತಿದ್ದೀರಾ. ಮನೇಲಿ ಅಟ್ಲೀಸ್ಟ್ ತರಕಾರಿ ಆದ್ರೂ ಕಟ್ ಮಾಡಿದ್ದೀರಾ? ಮಾಡಿದ್ದೀರಾ? ಓಕೆ, ಓಕೆ. ಸೊ ಇವಾಗ ನೀವು ಹೇಳಿ, NSS ಇಂದ ಇವತ್ತು ಬೆಳಿಗ್ಗೆಯಿಂದ ನೀವು ಯಾವ್ಯಾವ ಮಾಡಿದ್ರ? ಕ್ಲೀನಿಂಗ್ ಕೂಡ ಇಲ್ಲಿ ಮಾಡ್ತಾ ಇದ್ರ ಅಂತ ಕೇಳ್ಪಟ್ಟೆ. ಓಕೆ, ಕಸ ಗುಡ್ಸೋದು, ಕ್ಲೀನಿಂಗ್ ಬಗ್ಗೆ ಏನೇನ್ ಮಾಡಿದಿರಾ ಹೇಳಿ? ಕ್ಲೀನಿಂಗ್ ಒಂದೇ ಅಂತಲ್ಲ, ಎಲ್ಲಾ ಕೆಲಸನೂ ಮಾಡಿದ್ದಾಗಿತ್ತು. ಈಗ ನೀರು ಸರಬರಾಜು, ಆ ಕಡೆ ಪಾತ್ರೆನ ಇದಕ್ ಹಾಕುದು ಎಂತಂದ್ರೆ ತೊಳಿಲಿಕ್ಕೆ ಹಾಕಿದ್ದು, ಆಮೇಲೆ ಸ್ಟೇಜ್ ಸೆಟ್ಟಿಂಗ್ ಮೇನ್ ಆಗಿ ಮಾಡಿದ್ ನಾವು. ಮಧ್ಯಾಹ್ನ ಫುಲ್ ಅಲ್ಲೇ ಸ್ಟೇಜ್ ಸೆಟ್ಟಿಂಗ್ ಅಲ್ಲೇ ಇದ್ದಿದ್ದು. ಬೆಳಗ್ಗೆ ನೋಡಿದ್ರೆ VIPs ಅಲ್ಲಿ ಸೆಟ್ಟಿಂಗ್ ಮಾಡ್ಕೊಟ್ವಿ. ಆಮೇಲೆ ಕಟಿಂಗ್ ಒಂದ್ ಸ್ವಲ್ಪ ಮಾಡಿದ್ವಿ. ಆಮೇಲೆ ಮತ್ತೆ ಇಲ್ಲಿ ತರಕಾರಿ ಬೇಯಿಸ್ಲಿಕ್ಕೆ ಹಾಕಿದ್ದು, ಎಲ್ಲ ತರನು ವರ್ಕ್ ಮಾಡಿದ್ದಾಗಿ. ಓಕೆ, ಸೊ ಏನ್ ಅನ್ಸ್ತಾ ಉಂಟು? ಲೈಕ್ ಇದೊಂದು ಅಯ್ಯೋ ಯಾಕಾದ್ರೂ ಬಂದಪ್ಪ ಇಷ್ಟು ದೊಡ್ಡ ಆತರ ಅನ್ಸ್ತಾ ಇದೆ? ಅದೇ ಎಲ್ಲ ಕಟಿಂಗ್ ಎಲ್ಲ ಚಲೋ ಉಂಟು ಹೇಳ್ಬೇಕಂದ್ರೆ, ಬೇಗ ಮುಗ್ದೋಗತ್ತೆ ಅಂತ ಅನಿಸ್ತಾ ಇತ್ತು. ಓಕೆ, ಎಸ್. ನಿಮ್ಮ ಊರು? ನಮ್ಮೂರು ಸಾಗರ.
ಶಿವಮೊಗ್ಗ. ಎಸ್, ಥ್ಯಾಂಕ್ ಯು. Okay. ನಮ್ಮ ಭಾರತದ ಒಂದು ಭವಿಷ್ಯ ಅಂತ ಹೇಳಿದ್ರೆ ಉಜ್ವಲ ಭವಿಷ್ಯವನ್ನ ನಿರ್ಮಿಸುವಂತಹ ನಮ್ಮ ಯುವ ಶಕ್ತಿ ಇವತ್ತು SDM ಕಾಲೇಜಿನ ವಿದ್ಯಾರ್ಥಿನಿಯರು ಸುಮಾರು 400 ಜನಕ್ಕೆ ಹತ್ತಿರವಾಗಿ ಬಂದು ಇಲ್ಲಿ ನಮ್ಮ ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶದಲ್ಲಿ ಶ್ರಮದಾನವನ್ನ ನೀಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಯೂತ್ ಪವರ್ ಹೇಗಿದೆ, ನಮ್ಮ ಯುವ ಶಕ್ತಿ ಹೇಗಿದೆ ಅಂತ ತೋರಿಸಿಕೊಟ್ಟಿದ್ದಾರೆ. ಯಾವುದಕ್ಕೂ ಕಡಿಮೆ ಇಲ್ಲ. ಹೊರುವ ಕೆಲಸ ಆಗಿರ್ಬೋದು, ಸ್ವಚ್ಛತೆ ಕೆಲಸ ಆಗಿರ್ಬೋದು, ಅಡಿಗೆ ಕೆಲಸ ಆಗಿರ್ಬೋದು, ಎಲ್ಲದನ್ನು ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬನ್ನಿ ಅವರನ್ನ ಕೇಳೋಣ. ಹೌಸ್ ದ ಜೋಶ್? How's the Josh? NSS की जय! NSS की जय! बोलो 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 NSS की जय! दिल से बोलो, प्यार से बोलो NSS! बोलो 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 NSS की जय! दिल से बोलो, प्यार से बोलो NSS! ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾಳ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕೆ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿಯ ನೆಗ್ಲೆ ಮೂರು ಬಾರಿ